ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು botkannadati. ನಾನು ನಿಮ್ಮ ಮಲ್ನಾಡ್ ಹುಡುಗಿ ಕೃತಿಕಾ. ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ಯಾವುದರ ರಿವ್ಯೂ ಮಾಡ್ತಿದ್ದೀನಿ ಅಂತ. ಸೊ ಅದನ್ನ ಇಲ್ಲಿ ಕುತ್ಕೊಂಡು ಮಾಡೋಕ್ಕಾಗಲ್ಲ. ಸೊ ನಾನು ಹೇಳ್ದಾಗೆ ಇವತ್ತು ನನ್ನ ಹತ್ರ ಇದೆ Xpulse 200. ಸೊ ಇದು Xpulse 200 BS6 ವರ್ಷನ್. ಇದೊಂದು ಆಫ್ ರೋಡ್ ಅಡ್ವೆಂಚರಸ್ ಬೈಕ್ ಆಗಿದೆ. ಒಂದು ಲೋ ಬಜೆಟ್ ಅಲ್ಲಿ ಹೀರೋದವರು ಒಂದು ಒಳ್ಳೆ ಫುಲ್ಲಿ ಲೋಡೆಡ್ ಬೈಕ್ ನ ಕೊಡ್ತಾ ಇದ್ದಾರೆ. ಸೊ ಇದರ ಔಟರ್ ರಿವ್ಯೂನ ನಾನು ನಿಮ್ಗೆ ಇವತ್ತು ಕೊಡ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ, ಶುರು ಮಾಡೋಣ Xpulse ನ ಕತೆ ನಿಮ್ಮ ಜೊತೆ. ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಲ್ಲಿ ನಿಮಗೆ ಫುಲ್ LED ಹೆಡ್ಲೈಟ್ ಸಿಗತ್ತೆ ಆ್ಯಂಡ್ ಒಂದು ವಿಂಡ್ಶೀಲ್ಡ್ ಕೂಡ ಅವರು ಕೊಟ್ಟಿದ್ದಾರೆ. ಇದರಲ್ಲಿ ರೇಸ್ಡ್ ಮಡ್ಗಾರ್ಡ್ ನಿಮಗೆ ಸಿಗುತ್ತೆ ಆ್ಯಂಡ್ 190 mm ಸಸ್ಪೆನ್ಷನ್ ಟ್ರಾವೆಲ್ ಇರೋ ಶಾಕರ್ಸ್ನ ಕೊಟ್ಟಿದ್ದಾರೆ. ಒಂದು ರಬ್ಬರ್ ಕವರ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ದ್ಯಾಟ್ ನೀವು ಆಫ್ ರೋಡ್ ರೈಡಿಗೆ ಏನಾದ್ರು ಹೋಗ್ತೀರಾ ಅಂತ ಹೇಳಿದರೆ ಯಾವುದೇ ಧೂಳು ಅಥವಾ ಮಣ್ಣು ಒಳಗೆ ಹೋಗದೇ ಇರಲಿ ಅಂತ. ಇದರಲ್ಲಿ ಸಿಂಗಲ್ ಚಾನಲ್ ABS ಅವರು ಕೊಟ್ಟಿದ್ದಾರೆ ವಿತ್ 276 mm ಡಿಸ್ಕ್. ಆ್ಯಂಡ್ ಇದರಲ್ಲಿ ನಿಮಗೆ 21 ಇಂಚಸ್ ಫ್ರಂಟ್ ವೀಲ್ ಸಿಗತ್ತೆ. ಅದು ಕೂಡ C8 ಅವರ ಡ್ಯುಯಲ್ ಪರ್ಪಸ್ ಟೈರ್ ಆಗಿದೆ. ಇದರಲ್ಲಿ 199.6 cc ಇಂಜಿನ್ ನಿಮಗೆ ಸಿಗತ್ತೆ. ಆ್ಯಂಡ್ ಇಲ್ಲಿ ಒಂದು ಕ್ರ್ಯಾಶ್ ಗಾರ್ಡ್ ಕೂಡ ನಿಮಗೆ ಸಿಗತ್ತೆ. ಇದಕ್ಕೆ ಹೀರೋದವರ ಫ್ಯೂಯಲ್ ಇಂಜೆಕ್ಟೆಡ್ ಪ್ರೋಗ್ರಾಮ್ ಕೂಡ ಇದೆ. ಆ್ಯಂಡ್ ಇದರಲ್ಲಿ ಹೀರೋ ಅವರ ಪೇಟೆಂಟೆಡ್ 14 ಸೆನ್ಸರ್ ಕೂಡ ನಿಮಗೆ ಸಿಗತ್ತೆ. ಇನ್ನು ಇದರ ಫುಟ್ ಪ್ಯಾಡ್ ಏನಿದೆ ಅದು ಕೂಡ ಆಫ್ ರೋಡ್ಗೆ ಸಪೋರ್ಟಿವ್ ಆಗಿದೆ. ಆ್ಯಂಡ್ ಇದರ ರಬ್ಬರ್ ಏನಿದೆ ಅದನ್ನು ಕೂಡ ನೀವು ರಿಮೂವ್ ಮಾಡ್ಬೋದು. ಸೊ ದ್ಯಾಟ್ ನೀವು ಆಫ್ ರೋಡ್ ಏನಿದೆ ಆಫ್ ರೋಡ್ ರೈಡ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಅಡಿಷ್ನಲ್ ಗ್ರಿಪ್ ನಿಮಗೆ ಸಿಗತ್ತೆ. ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದರೆ ಕಿಕ್ ಸ್ಟಾರ್ಟ್ ಆಪ್ಷನ್ ಕೂಡ ಅವರು ನಿಮಗೆ ಕೊಟ್ಟಿದ್ದಾರೆ. ಇನ್ ಕೇಸ್ ನಿಮ್ಮ ಸೆಲ್ಫ್ ಸ್ಟಾರ್ಟ್ ಹಾಳಾಯಿತು ಅಂದರೆ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಬಾಟಮಲ್ಲಿ ಬ್ಲಾಸ್ಟ್ ಪ್ಲೇಟ್ ಏನಿದೆ ತುಂಬಾ ಗುಡ್ ಕ್ವಾಲಿಟಿ ಮೆಟಲ್ ಮಟೀರಿಯಲಿಂದ ಮಾಡಿದ್ದು. ಸೊ ನೀವು ಆಫ್ ರೋಡ್ ಏನಾದರೂ ಹೋಗ್ತೀರಾ ಅಂದರೆ ನಿಮ್ಮ ಎಂಜಿನ್ಗೆ ಯಾವುದೇ ಹೊಡೆತ ಬೀಳಲ್ಲ. ಸೊ ಇದು ಅದಕ್ಕೆ ಪ್ರೊಟೆಕ್ಟಿವ್ ಆಗಿರುತ್ತೆ. ಇನ್ನು ಇದಕ್ಕೆ ಅಪ್ಸ್ವೆಪ್ಟ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಅದು ಕೂಡ ಒಂದು ಹಾರ್ಡ್ ಕ್ವಾಲಿಟಿ ರಬ್ಬರ್ ಫೈಬರ್ ಮಟೀರಿಯಲಿಂದ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಹೀಟ್ ಏನಿದೆ ನಿಮಗೆ ಫೀಲ್ ಆಗೋಲ್ಲ. ಆ್ಯಂಡ್ ಬ್ಯಾಕಲ್ಲಿ ನಿಮಗೆ 18 ಇಂಚಸ್ ಟೈರ್ ಕೊಟ್ಟಿದ್ದಾರೆ. ಅದು ಕೂಡ C8 ಅವರ ಡ್ಯುಯಲ್ ಪರ್ಪಸ್ ಟೈರ್ ಆಗಿದೆ. ಆ್ಯಂಡ್ ಬ್ಯಾಕಲ್ಲಿ ನಿಮಗೆ 220 mm ಡಿಸ್ಕ್ ಕೂಡ ಸಿಗುತ್ತೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಅವರು ಒಂದು ಏನಂತಾರೆ ಯುನೀಕ್ ಡಿಸೈನ್ನ ಕೊಟ್ಟಿದ್ದಾರೆ. ಆ್ಯಂಡ್ ನೀವಿಲ್ಲಿ ನೋಡ್ತಿರ್ಬೋದು ಒಂದು ರಬ್ಬರ್ ಸೀಲ್ ಕೊಟ್ಟಿದ್ದಾರೆ. ನೀವು ಅದನ್ನು ತೆಗೆದ್ರೆ ನೀವು ಇನ್ ಕೇಸ್ ನೀವು ಟಾಪ್ ಬಾಕ್ಸ್ ಏನಾದರೂ ಮೌಂಟ್ ಮಾಡಬೇಕು ಅಂತ ಹೇಳಿದರೆ ಈಸಿಯಾಗಿ ಮೌಂಟ್ ಮಾಡ್ಬೋದು. ಮತ್ತು ನೀವು ಯಾವುದೇ ಅಡಿಷ್ನಲ್ ಸೆಟಪ್ ಮಾಡ್ಕೋಬೇಕಂತಿಲ್ಲ. ಸೊ ಹಿಂದ್ಗಡೆಯಿಂದ ನೋಡೋಕ್ಕೆ ಒಂದು ಸಿಂಪಲ್ ಡಿಸೈನ್ ನೀವು ನೋಡೋಕ್ಕೆ ಸಿಗುತ್ತೆ. ಸೊ ಮತ್ತೇನು ಎಡಿಷ್ನಲ್ ಆಗಿ ಅವರೇನು ಕೊಟ್ಟಿಲ್ಲ. ಇನ್ನು ಸೈಡಲ್ಲಿ ನಿಮಗೆ ಸಾರಿ ಗಾರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ಲೇಡೀಸ್ ಫುಡ್ ಸ್ಟೆಪ್ ಸಿಗಲ್ಲ. ನಿಮಗೆ ಬೇಕು ಅಂದರೆ ನೀವೇನಾದರೂ ಜುಗಾಡ್ ಮಾಡಿ ಹಾಕಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಕೆಳಗಡೆ ಒಂದು ಏನಂತಾರೆ ಚೈನ್ ಗಾರ್ಡ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಚೈನ್ಗೆ ಯಾವುದೇ ರೀತಿ ಹೊಡೆತ ಇಲ್ಲಿಂದ ಬೀಳೋಲ್ಲ. ಇನ್ನು ಇದರ ಸ್ಟ್ಯಾಂಡ್ ಏನಿದೆ ಅದು ಲಾಂಗ್ ಇದೆ ಆ್ಯಂಡ್ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ನಿಮ್ಮ ವೆಯ್ಟ್ ಏನಿದೆ ಅದನ್ನು ಈಸಿಯಾಗಿ ಹೋಲ್ಡ್ ಮಾಡುತ್ತೆ. ಬಟ್ ಇದರಲ್ಲಿ ಅವರು ಯಾವುದೇ ಸೆಂಟರ್ ಸ್ಟ್ಯಾಂಡ್ನ ಕೊಟ್ಟಿಲ್ಲ. ಬಟ್ ಇಲ್ಲಿ ಒಂದು ಪ್ಲೇಸ್ನ ಕೊಟ್ಟಿದ್ದಾರೆ. ಸೊ ದ್ಯಾಟ್ ನೀವು ಬೇಕಿದ್ದರೆ ಸೆಂಟರ್ ಸ್ಟ್ಯಾಂಡ್ನ ಅಡಿಷ್ನಲ್ ಆಗಿ ಹಾಕ್ಸ್ಕೋಬೋದು. ಇದರಲ್ಲಿ ಮೇಜರ್ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ BS4 ವರ್ಷನ್ಗಿಂತ ನಿಮಗೆ ಇದರಲ್ಲಿ ಆಯಿಲ್ ಕೂಲ್ಡ್ ಇಂಜಿನ್ ಸಿಗತ್ತೆ. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ಆಯಿಲ್ ಕೂಲರ್ ಸಿಗತ್ತೆ. BS4 ಎಂಜಿನ್ ಏನಿತ್ತು ಅದು ಏರ್ ಕೂಲ್ಡ್ ಎಂಜಿನ್ ಆಗಿತ್ತು. ಸೊ ನಿಮಗೆ ಇದರಲ್ಲಿ ಅಪ್ಗ್ರೇಡ್ನ ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಅವರು ಹ್ಯಾಂಡ್ ಗಾರ್ಡ್ನ ಕೊಟ್ಟಿದ್ದಾರೆ. ಇದು ಅಷ್ಟೇನು ಚೆನ್ನಾಗಿಲ್ಲ ಬಟ್ ಕ್ವಾಲಿಟಿ ಓಕೆ ಆಗಿದೆ. ಇದರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ನೋಡೋದಾದರೆ ಇದರಲ್ಲಿ ಸ್ಮಾಲ್ ಮೀಟರ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಬಟ್ ಇದು ಫುಲ್ಲಿ ಡಿಜಿಟಲ್ ಮೀಟರ್ ಆಗಿದೆ. ಬಟ್ ಕಂಪ್ಲೀಟ್ ಲೋಡೆಡ್ ಡಿಜಿಟಲ್ ಮೀಟರ್ ಆಗಿದೆ. ಇಲ್ಲಿ ಸ್ಟಾರ್ಟ್ ಮಾಡಿದಾಗ ನಿಮಗೆ ಸೈಡಿಗೆ RPM ಮೀಟರ್ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಡ್ಯಾಶ್ ಏನಿದೆ ಅದು ಗೇರ್ ಶಿಫ್ಟ್ ಇಂಡಿಕೇಟರ್. ಸೊ ನಿಮ್ಮ ಗಾಡಿ ಯಾವ ಗೇರಲ್ಲಿ ರನ್ ಆಗ್ತಿದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಇನ್ನು ಅದರ ಪಕ್ಕದಲ್ಲಿ ಎಷ್ಟು ಕಿಲೋಮೀಟ್ರ್ ರನ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ. ಇನ್ನು ಅದರ ಪಕ್ಕದಲ್ಲಿ ಎಷ್ಟು ಫ್ಯೂಯಲ್ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಅದ್ರ ಪಕ್ಕದಲ್ಲಿ ಎಂಜಿನ್ ಕಿಲ್ ಸ್ವಿಚ್ ಆನ್ ಅಂತ ಇದೆ. ಸೊ ಅದರಲ್ಲಿ ನಿಮಗೆ ಟ್ರಿಪ್ ಡೀಟೇಲ್ಸ್ ತೋರಿಸುತ್ತೆ. ಇದರಲ್ಲಿ ಡೆಫಾಲ್ಟ್ ಆಗಿ 2 ಟ್ರಿಪ್ ನೀವು ನೋಡ್ಬೋದು. ನೀವು ಮೋಡನ್ನು ಪ್ರೆಸ್ ಮಾಡಿದ್ರೆ ನೀವು ಟ್ರಿಪ್ 1 ಅಂತ ಇದೆ. ಸೊ ನೀವು ಮೋಡನ್ನು ಪ್ರೆಸ್ ಮಾಡಿದ್ರೆ ಟ್ರಿಪ್ 2 ಡೀಟೇಲ್ಸ್ನ ಕೂಡ ಅದು ಕಾಣಿಸುತ್ತೆ.
ಇನ್ನು ಮತ್ತೆ ಮೋಡನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಬ್ಲೂಟೂತ್ ಪೇರಿಂಗ್ ಅಂತ ಆಪ್ಷನ್ ಬರುತ್ತೆ. ಸೊ ಇದನ್ನು ನಿಮ್ಮ ಮೊಬೈಲ್ಗೆ ನೀವು ಕನೆಕ್ಟ್ ಮಾಡ್ಬೋದು. ನೀವು ಇದನ್ನು ಕನೆಕ್ಟ್ ಮಾಡಬೇಕು ಅಂತ ಹೇಳಿದರೆ ಹೀರೋ ಅವರ ರೈಡ್ ಗೈಡ್ ಅಂತ ಒಂದು ಆ್ಯಪ್ ಬರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡಿ ಇದು ಬ್ಲೂಟೂತ್ ಥ್ರೂ ಕನೆಕ್ಟ್ ಮಾಡ್ಬೋದು. ಸೊ ಅದ್ರ ಥ್ರೂ ನೀವು ನ್ಯಾವಿಗೇಷನ್ನ ಕೂಡ ಆಕ್ಸೆಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಮತ್ತೆ ಮೋಡನ್ನು ಪ್ರೆಸ್ ಮಾಡಿದ್ರೆ ಇಕೋ ಮೋಡ್ ಅಂತ ಬರುತ್ತೆ. ಸೊ ನಿಮ್ಮ ಇಕೋ ಮೋಡಲ್ಲೂ ಕೂಡ ಗಾಡಿ ರನ್ ಮಾಡ್ಬೋದು. ಆ್ಯಂಡ್ ಕೆಳಗಡೆಯಲ್ಲಿ ಟೈಮ್ ಕೂಡ ನೋಡೋಕ್ಕೆ ನಿಮಗೆ ಸಿಗತ್ತೆ. ಆ್ಯಂಡ್ ಮೇಲ್ಗಡೆ ಇಂಡಿಕೇಟರ್ಸ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಏನಿದೆ ಸ್ಟ್ಯಾಂಡ್ ಇಂಡಿಕೇಟರ್. ನಿಮ್ಮ ಸ್ಟ್ಯಾಂಡ್ ಏನಾದರೂ ಹಾಕಿದೆ ಅಂತ ಹೇಳಿದ್ರೆ ಗಾಡಿ ಸ್ಟ್ಯಾಂಡ್ ಹಾಕಿದರೆ ಗಾಡಿ ಸ್ಟಾರ್ಟ್ ಆಗುತ್ತೆ, ಬಟ್ ಗಾಡಿ ಮುಂದಕ್ಕೆ ಹೋಗಲ್ಲ ಅಥವಾ ಯಾವುದೇ ಗೇರ್ ಚೇಂಜ್ ಆಗಲ್ಲ. ಆ್ಯಂಡ್ ಅದ್ರ ಪಕ್ಕದಲ್ಲಿ ಸೈಡ್ ಇಂಡಿಕೇಟರ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ABS ಅಂತ ಬ್ಲಿಂಕ್ ಆಗ್ತಾ ಇದೆ. ಆ್ಯಂಡ್ ಇಂಜಿನ್ಸ್ ಆನ್ ಆಗಿರೋ ಇಂಡಿಕೇಷನ್ ಕೂಡ ಅದು ತೋರಿಸ್ತಾ ಇದೆ. ಇದರಲ್ಲಿ 13 ಲೀಟರ್ ಕೆಪಾಸಿಟಿ ಟ್ಯಾಂಕ್ನ ಕೊಟ್ಟಿದ್ದಾರೆ, ಅಂದರೆ 13 ಲೀಟರ್ ಫ್ಯೂಯಲ್ನ ಹಾಕ್ಬೋದು. ಆ್ಯಂಡ್ ಇದರ ಸೀಟ್ ಏನಿದೆ ಲಾಂಗ್ ಆ್ಯಂಡ್ ಸಾಫ್ಟ್ ಆಗಿದೆ. ಸೊ ಡೈಲಿ ಯೂಸ್ ಮಾಡೋಕ್ಕೆ ಕಂಫರ್ಟೇಬಲ್ ಆಗಿದೆ. ಬಟ್ ನೀವು ಲಾಂಗ್ ರೈಡ್ ಹೋಗ್ತೀರಾ ಅಂತ ಹೇಳಿದರೆ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಇದರ ಸೀಟ್ ಏನಿದೆ ಟ್ಯಾಂಕ್ ಮೇಲೆ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಆ್ಯಂಡ್ ಒಂದು ಸಾಫ್ಟ್ ಕುಷನಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಸ್ಯಾಡ್ಲಿಂಗ್ ಮಾಡೋಕ್ಕೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಇದರ ಎಕ್ಸಾಸ್ಟ್ ನೋಟ್ನ ಕೂಡ ನಾನು ನಿಮಗೆ ಕೇಳಿಸ್ತೀನಿ. ಇದರ ಸೀಟ್ ಹೈಟ್ 823 mm ಇದೆ. ಆ್ಯಂಡ್ ಇದರ ವೇಟ್ ಏನಿದೆ 157 kgs ಇದೆ. ಸೊ ನಿಮ್ಮ ಹೈಟ್ ಏನಾದರೂ 5.5 ಇಂಚಸ್ ಇದೆ ಅಥವಾ ಅದಕ್ಕಿಂತ ಕಮ್ಮಿ ಇದ್ದರೆ ಇದು ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ. ಆ್ಯಂಡ್ ಇದರಲ್ಲಿ ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ. ಆ್ಯಂಡ್ ಇದರ ಹ್ಯಾಂಡಲ್ನ ಕೂಡ ಅವರು ಒಂದು ಒಳ್ಳೆ ಪೊಸಿಷನಿಂಗಲ್ಲಿ ಕೊಟ್ಟಿದ್ದಾರೆ. ನಿಮಗೆ ರೈಡ್ ಮಾಡೋಕ್ಕೂ ಕೂಡ ತುಂಬ ಕಂಫರ್ಟೇಬಲ್ ಆಗುತ್ತೆ. ಕೊನೆಯದಾಗಿ ಈ ಬೈಕ್ನ ಬಗ್ಗೆ ಹೇಳೋದಾದರೆ, ನಿಮ್ಮ ಹೈಟ್ ನಿಮಗೆ ಅಡ್ವಾಂಟೇಜ್ ಆಗಿದೆ ಅಂತ ಹೇಳಿದರೆ ಆ್ಯಂಡ್ ನಿಮಗೆ ಬಜೆಟ್ ಸ್ವಲ್ಪ ಟೈಟ್ ಇದ್ದು ಆಫ್ ರೋಡ್ ರೈಡಿಂಗ್ ನಿಮಗೆ ಕ್ರೇಜ್ ಇದೆ ಅಂತ ಹೇಳಿದರೆ ಡೆಫಿನೆಟ್ಲಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದು ಏನಿದೆ ಪ್ರತಿಯೊಂದು ರೂಪಾಯಿಗೂ ಕೂಡ ವರ್ತ್ ಆಗಿದೆ. ಇದರ ಎಕ್ಸ್ ಶೋರೂಮ್ ಪ್ರೈಸು 1,11,000 ಇದೆ. ನೀವು ಆನ್ ರೋಡ್ ಏನಾದ್ರು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ 1,45,000ದಿಂದ 1,50,000 ತನಕ ಇದು ವೇರಿ ಆಗುತ್ತೆ. ಸೊ ಇದಿಷ್ಟು Xpulse 200ನ ಬಗ್ಗೆ ಔಟರ್ ರಿವ್ಯೂ. ಆದಷ್ಟು ಬೇಗ ಇದರ ರೈಡಿಂಗ್ ಎಕ್ಸ್ಪೀರಿಯನ್ಸ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಾನು ಹೇಳಿದಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.